ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆ ಕರ ಬಾಕಿ ಉಳಿಸಿಕೊಂಡ ಅಂಗಡಿಗಳಿಗೆ ಬೀಗ, ನಳದ ಸಂಪರ್ಕ ಕಡಿತ, ಕರ ವಸೂಲಿಗೆ ಮುಂದಾದ ನಗರಸಭೆ ಸಿಬ್ಬಂದಿ. ರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ವಾರ್ಡ್ 31ರ ಸದಸ್ಯ ರೇಣುಕಮ್ಮರಿಗೆ ಇಲ್ಲ ಮತದಾನ ಹಕ್ಕು. ಪಶ್ಚಿಮ ವಲಯ ಪ್ರೌಢಶಾಲೆಗಳ ಕ್ರೀಡಾಕೂಟ, ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಹೋಗಿ ರವೀಂದ್ರ ಜಲ್ಲಾರ್. ಖಾಸಗಿ ವಲಯದಲ್ಲಿಯೂ ಮೀಸಲಾತಿ ಜಾರಿ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಭೀಮಾ ಆರ್ಮಿ ಮನವಿ. ದೇವರಾಜು ಅರಸು ಜಯಂತಿ, ಸಮಾಜದಲ್ಲಿ ಸಮಾನತೆ ತರಲು ಹಲವು ಕ್ರಾಂತಿಕಾರಿ ಯೋಜನೆ ರೂಪಿಸಿದ ಅರಸು ಮಾದರಿ. ಎನ್ಎಸ್ ಬೋಸರಾಜು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಅರ್ಪಿಸಿದವರನ್ನು ನೆನೆಯಬೇಕು. ಕೇಶವರೆಡ್ಡಿ. ಕೋಟೆ ಕಂದಕ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಅಂಬೇಡ್ಕರ್ ಸೈನ್ಯ ಮನವಿ. ವಾರ್ತೆಗಳ ವಿವರ. ನಗರಸಭೆಯಿಂದ ಆಸ್ತಿ ಕರ, ಟ್ರೇಡಿಂಗ್ ಲೈಸೆನ್ಸ್ ಮತ್ತು ನೀರಿನ ಕರ ಬಾಕಿ ಉಳಿಸಿಕೊಂಡಿರುವ ವ್ಯಾಪಾರ ಮಳಿಗೆಗಳು, ಮನೆಗಳ ವಿರುದ್ಧ ಕಾರ್ಯಾಚರಣೆ ಪ್ರಾರಂಭಿಸಿದ್ದು, ಪರವಾನಗಿ ನವೀಕರಿಸಿದರೆ ಹೋದಲ್ಲಿ ಸ್ಥಗಿತಗೊಳಿಸಲು ಸಿಬ್ಬಂದಿಗಳು ಮುಂದಾಗಿದ್ದಾರೆ. ನಗರಸಭೆ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ ನೇತೃತ್ವದಲ್ಲಿ ನಗರಸಭೆ ಸಿಬ್ಬಂದಿಗಳು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿಯ ನೃಪತುಂಗ ಹೋಟೆಲ್ನಿಂದ ಕಾರ್ಯಾಚರಣೆ ಪ್ರಾರಂಭಿಸಿದರು. ಅನೇಕ ದಿನಗಳಿಂದ ನಗರಸಭೆಗೆ ಪಾವತಿಸಬೇಕಾದ ಕರ ಪಾವತಿಸದೆ ಇರುವವರ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ರೂ ಸ್ಪಂದಿಸದೇ ಇರುವವರ ಮನೆ ಬಾಗಿಲಿಗೆ ಹೋಗಿ ವಸೂಲಿ ಕಾರ್ಯ ಮಾಡುವ ಕಾರ್ಯಕ್ಕೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಕರ ಪಾವತಿಸುವುದು, ಲೈಸೆನ್ಸ್ ನವೀಕರಣಗೊಳಿಸುವಂತೆ ಸೂಚಿಸಿದರೂ ಕರ ಪಾವತಿಸದೇ ಇರುವವರ ಪಟ್ಟಿ ಸಿದ್ಧಪಡಿಸಿಕೊಂಡಿರುವ ನಗರಸಭೆ ಸಿಬ್ಬಂದಿಗಳೊಂದಿಗೆ ತೆರಳಿ ಸ್ಥಳದಲ್ಲಿಯೇ ಪರಿಶೀಲನೆಗೆ, ಸಂಪರ್ಕ ಕಡಿತ, ವ್ಯಾಪಾರ ಮಳಿಗೆ ಬೀಗ ಹಾಕುವ ಕ್ರಮಕ್ಕೂ ಮುಂದಾಗಿದೆ. ನಗರಸಭೆ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದ ವ್ಯಾಪಾರಸ್ಥರು ಬಾಕಿ ಇರುವ ಕರದ ಹಣ ಪಾವತಿಗೆ ಮುಂದಾಗಿದ್ದಾರೆ. ಪ್ರದರ್ಶನ ಮಾಡಿಲ್ಲ ಮತ್ತು ಉದ್ಯಮ ಪರವಾನಗಿ ಕೊಡಲಿಲ್ಲ. ಏನಕ್ಕೆ ಬಂದ್ ಮಾಡಕತ್ತೀವಿ ಸರ್? ಇವರು ಆಸ್ತಿ ಕರವನ್ನು ತುಂಬಿಲ್ಲ, ನೀರಿನ ಕರವನ್ನು ತುಂಬಿಲ್ಲ ಮತ್ತು ಉದ್ಯಮ ಪರವಾನಗಿಯನ್ನು ಪಡೆದಿಲ್ಲ ಮತ್ತು ಇವರು ಬಾರ್ ಪಡೆದಿದ್ದಾರೆ ಅನ್ನೋದಕ್ಕೆ ಇವರು ಇದನ್ನು ಪ್ರದರ್ಶನ ಮಾಡಿಲ್ಲ. कमी सर ಅಲ್ಲ ಫೇಸ್ ಆ ಕಡೆ ಆಗಿ ಸೈಡ್ ದಿಮ್ಮನ ರಮಣ ರಮಣ ಆ కొన్ని ಟೆಂಪಲ್ ಅಟ್ಲಾಂಟಿಕ್ ಕಿಂದ
ಮಾಡಪ್ಪ ಮಾಡ ಅನೇಕರು 16 ವರ್ಷಗಳಿಂದ ಕರ ಪಾವತಿಸದೇ ಇರುವುದು ಸಹ ಪತ್ತೆಯಾಗಿದ್ದು, ಎಚ್ಚರಿಕೆ ಸಂದೇಶವನ್ನು ನಗರಸಭೆ ನೀಡಿದೆ. ನಗರಸಭೆ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ ಮಾಹಿತಿ ನೀಡಿ, ಬಾಕಿ ಇರುವ ಕರ ವಸೂಲಿಗೆ ನಗರಸಭೆಯಿಂದ ಕಾರ್ಯಾಚರಣೆಯನ್ನು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಪ್ರಾರಂಭಿಸಲಾಗಿದೆ. ಅನೇಕರು ಆಸ್ತಿಕರ ನಳ ಲೈಸೆನ್ಸ್ ನವೀಕರಿಸದೆ ವ್ಯಾಪಾರ ವಹಿವಾಟು ಮಾಡುತ್ತಿದ್ದಾರೆ. ನವೀಕರಣಕ್ಕೆ ಗಡುವು ನೀಡಿದ್ರೂ ಸ್ಪಂದಿಸಿಲ್ಲ. ಕರ ಪಾವತಿಸಿದರೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಇಲ್ಲವಾದಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲಾಗುತ್ತದೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಕಾರ್ಯಾಚರಣೆ ನಡೆಸಿ ಬಾಕಿ ಇರುವ ಮನೆ ವ್ಯಾಪಾರ ವಹಿವಾಟುಗಳಿಗೆ ಸಿಬ್ಬಂದಿಗಳು ಭೇಟಿ ನೀಡಿ ವಸೂಲಿ ನಡೆಸಲಾಗುತ್ತದೆ. ಸಾರ್ವಜನಿಕರು ಸಹಕಾರ ನೀಡಿ ನಿಗದಿತ ಕರ ಪಾವತಿಸಬೇಕೆಂದು ಮನವಿ ಮಾಡಿದರು. ನಗರದಾದ್ಯಂತ ಇಂದು ಆಸ್ತಿ ತೆರಿಗೆ ಮತ್ತು ಟ್ರೇಡ್ ಲೈಸೆನ್ಸು ಮತ್ತು ನೀರಿನ ಕರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಭಾಳಷ್ಟು ವರ್ಷಗಳಿಂದ ಉದ್ಯಮ ಪರವಾನಗಿ ಪಡೆದೇ ಇರತಕ್ಕಂಥವರು ಮತ್ತು ನಮಗೆ ನೀರಿನ ಕರ ಮತ್ತು ಆಸ್ತಿ ಕರವನ್ನು ಪಾವತಿ ಮಾಡದಿರುವಂಥ ಒಂದು ಓಬಿ ಲಿಸ್ಟನ್ನು ಮಾಡ್ಕೊಂಡಿದ್ದೀವಿ ನಾವು. ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಪ್ರತಿ ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ ವೈಸು ನಾವು ವಿಸಿಟ್ ಮಾಡಿ ಕಳಿಸಿ ಭಾಳಷ್ಟು ವರ್ಷಗಳಿಂದ ಬಾಕಿ ಇಟ್ಕೊಂಡಿರೋಂಥ ಈ ವಸೂಲಿದಾರರ ಹತ್ರ ನಾವು ವಸೂಲಿ ಮಾಡೋಕ್ಕೆ ಬಂದಿದ್ದೀವಿ. ಯಾರು ಟ್ರೇಡ್ ಲೈಸೆನ್ಸನ್ನು ಸುಮಾರು ವರ್ಷಗಳಿಂದ ಪಡೆದಿಲ್ಲ, ಅದನ್ನು ನಾವು ಈಗಾಗಲೇ ಪತ್ರಿಕಾ ಪ್ರಕಟಣೆ ಮೂಲಕನೂ ನಾವು ಮಾಹಿತಿ ನೀಡಿದ್ದೀವಿ. ಅವರಿಗೆ ಬೇಗ ನೀವು ಅರ್ಜಿ ಸಲ್ಲಿಸಿ ನೀವು ಉದ್ದಿಮೆ ಪರವಾನಗಿಯನ್ನು ಪಡ್ಕೋಬೇಕಂತ ನಾವು ನೀಡಿದ್ದೀವಿ. ಮತ್ತು ನಮ್ಮ ಅಥಾರಿಟಿ ವರ್ಗಗಳ ಮೂಲಕ ಪ್ರತಿದಿನ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಮೇನ್ ಗಲ್ಲಿ ಮತ್ತು ವಾರ್ಡ್ ವೈಸು ನಾವು ಏನು ಜಿಂಗಲನ್ನು ಹಾಕಿಬಿಟ್ಟು ನೀವು ಉದ್ಯಮ ಪರವಾನಗಿಯನ್ನು ಕಡ್ಡಾಯವಾಗಿ ಪಡಿಬೇಕು ಅಂತ ಕಳಿಸಿ ನಾವು ತಿಳಿಸಿದ್ದೀವಿ. ಆದರೂ ಕೂಡ ಇನ್ನೂ ಭಾಳಷ್ಟು ಜನ ಪಡಿತಾ ಇಲ್ಲ. ಆದ್ದರಿಂದ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಯಾರ್ಯಾರು ಭಾಳಷ್ಟು ವರ್ಷಗಳಿಂದ ಉದ್ದಿಮೆ ನಡೆಸ್ತಾ ಇದ್ದಾರೆ, ಪರವಾನಗಿಯನ್ನು ಪಡೆದಿಲ್ಲ, ಅಂಥ ಶಾಪ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ. ಆ ನಿರ್ದೇಶನದ ಪ್ರಕಾರ ಇವತ್ತು ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಲೈಸೆನ್ಸ್ಗೂ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂಥ ದಾಖಲೆ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅವ್ರದ್ದು GST ಇರಬೇಕು ಮತ್ತು ರೆಂಟ್ ಅಗ್ರಿಮೆಂಟು ಇಷ್ಟಿದ್ರೆ ಅವರಿಗೆ ನಾವು ಟ್ರೇಡ್ ಲೈಸೆನ್ಸನ್ನು ಇಶ್ಯೂ ಮಾಡ್ತೀವಿ. ಸಬ್ಕೆ ಪಾಸ್ ಅಷ್ಟು ಡಾಕ್ಯುಮೆಂಟ್ ಇರಲ್ಲ ಸರ್? ಇರ್ತಾವೆ, ಅವ್ರ ಹತ್ರ ಇರ್ತಾವೆ. GST CST ಅದೆಲ್ಲ ಅವರ ಅಂಗಡಿ ಶಾಪ್ಗಳನ್ನು ನಡೆಸ್ತಾ ಇರೋದ್ರಿಂದ ಅದು ಇಲ್ಲಿಯವರೆಗೆ ನಗರದ ಲಕ್ಷ್ಮೀ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಳೆದ 4 ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು, ಸ್ಥಳದಲ್ಲಿಯೇ 7.3 ಲಕ್ಷ ರೂಪಾಯಿಗಳ ಚೆಕ್ ನಗರಸಭೆ ಪೌರಾಯುಕ್ತರಿಗೆ ನೀಡಿದರು. ನಳ ಸಂಪರ್ಕ ಪಡೆದ ಅಂಗಡಿಗಳ ತೆರಿಗೆ ಪಾವತಿ ಮಾಡದೆ ಇರುವುದರಿಂದ ನಳ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಎಲ್ಲ ವಾಣಿಜ್ಯ ಮಳಿಗೆ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸೇರಿದಂತೆ ಇಂದು ಸಂಜೆಯೊಳಗೆ ಟ್ರೇಡ್ ಲೈಸೆನ್ಸ್ ಪಡೆದುಕೊಳ್ಳಲು ಮಳಿಗೆಗಳ ಮಾಲೀಕರಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸೇರಿ ಅನೇಕರು ಇದ್ದರು. ನಗರಸಭೆ ವಿವಿಧ ವಿಭಾಗದ ಸಿಬ್ಬಂದಿಗಳಿದ್ದರು. ರಾಯಚೂರು ನಗರಸಭೆ ವಾರ್ಡ್ 31ರ ಸದಸ್ಯೆ ರೇಣುಕಮ್ಮ ಇವರ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿರುವುದರಿಂದ ಸದಸ್ಯತ್ವ ರದ್ದುಗೊಂಡಿದ್ದು, ಆಗಸ್ಟ್ 28ರಂದು ನಡೆಯಲಿರುವ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಯಲ್ಲಿ ಮತದಾನಕ್ಕೆ ಅವಕಾಶ ನೀಡದಂತೆ ಛಲವಾದಿ ಮಹಾಸಭಾ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರಿಗೆ ದೂರು ನೀಡಿದೆ. ಚುನಾವಣಾಧಿಕಾರಿಗಳು ಸಿದ್ಧಪಡಿಸಿ ಮತದಾರರ ಪಟ್ಟಿಯಲ್ಲಿ ರೇಣುಕಮ್ಮರಿಗೆ ಮತದಾನ ಹಕ್ಕು ನೀಡಿಲ್ಲ.
ವಾರ್ಡ್ 31ರ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಕುರಿತು ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗಿತ್ತು. ಜಾರಿ ನಿರ್ದೇಶನಾಲಯ ತನಿಖೆ ನಡೆಸಿ ಜಾತಿ ಪ್ರಮಾಣ ನಕಲಿಯಾಗಿದ್ದರಿಂದ ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಾತಿ ಪರಿಶೀಲನಾ ಸಮಿತಿಗೆ ವರದಿ ನೀಡಿತ್ತು. 2020 ಅಕ್ಟೋಬರ್ 20ರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಸಮಿತಿ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಿದೆ. ತಹಸೀಲ್ದಾರರು 2020 ಅಕ್ಟೋಬರ್ 21ರಂದು ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದ್ದಾರೆ. ತಹಸೀಲ್ದಾರ ಆದೇಶ ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದು ವಿಚಾರಣೆಗೆ ಹಾಜರಾಗಿಲ್ಲ. ಹೈಕೋರ್ಟ್ ಸಹ ಅರ್ಜಿಯನ್ನು ತಿರಸ್ಕರಿಸಿದೆ. ಕಾರಣ ಸದಸ್ಯತ್ವ ರದ್ದುಗೊಂಡಿರುವುದರಿಂದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆಯಲ್ಲಿ ಅವಕಾಶ ನೀಡದಂತೆ ಛಲವಾದಿ ಮಹಾಸಭಾ ಮಾಜಿ ಅಧ್ಯಕ್ಷ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದ್ದಾರೆ. ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಸದೃಢತೆ ಸಾಧ್ಯವಾಗಲಿದ್ದು, ಕ್ರೀಡಾ ಮನೋಭಾವನೆಯಿಂದ ಪ್ರತಿಯೊಬ್ಬರೂ ಪಾಲ್ಗೊಳ್ಳುವ ಮೂಲಕ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆಡಳಿತ ಮಂಡಳಿ ಕಾರ್ಯಾಧ್ಯಕ್ಷ ರವೀಂದ್ರ ಚಂದರ್ ಅವರು ಹೇಳಿದರು. ಅವರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಸಹಯೋಗದಲ್ಲಿ ಆಯೋಜಿಸಿದ್ದ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬ ಕ್ರೀಡಾಪಟುಗಳು ಶಿಸ್ತುಬದ್ಧವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ವಿಭಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಗೆ ಹೆಸರು ತರಬೇಕೆಂದು, ಕ್ರೀಡೆಯಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ನಮ್ಮ ಶಾಲೆಗೆ ತಾಲೂಕಿಗೆ ಕೀರ್ತಿ ತರುವುದಾಗಿ ಮತ್ತು ಕ್ರೀಡೆಗಳ ಉನ್ನತಿಗೆ ಶ್ರಮಿಸುತ್ತೇವೆ. ಅದೇ ರೀತಿ ಎಲ್ಲ ನಮ್ಮ ಕ್ರೀಡಾಪಟು ಅಭಿಮಾನಿಗಳು ಹಾಗೂ ವಲಯ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲರಿಗೆ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಕ್ರೀಡಾಪಟುಗಳಿಗೆ ಒಂದೇ ಮತ್ತು ಯಾವುದೇ ರೀತಿ ವಿಧಾನಗಳಾಗುವಂತೆ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಇವತ್ತಿನ ಯಶಸ್ವಿಯಾಗಿ ಕ್ರೀಡಾಕೂಟ ಯಶಸ್ವಿಯಾಗಲು, ಅದೇ ರೀತಿ ಸೋಲು ಗೆಲುವಿನ ಇದರಲ್ಲಿ ಇದ್ದೇ ಇರುತ್ತೆ. ಯಾರು ಒಬ್ಬರೇ ಗೆಲ್ಲೋದು, ಸೋಲೋದ್ರೆ ಆದ ಕಾರಣ ಕ್ರೀಡಾಭಿಮಾನಿಗಳಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಒಳ್ಳೆಯ ರೀತಿಯಿಂದ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳನ್ನು ಯಶಸ್ವಿಗೊಳಿಸಿ ವಿಭಾಗ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗಬೇಕು, ತಾಲೂಕು ಮಟ್ಟಕ್ಕೆ ಯಶಸ್ವಿಯಾಗಬೇಕ ಇವತ್ತಿನ ಈ ನಮ್ಮ ಕ್ರೀಡಾಪಟುಗಳಿಗೆ ಆಶಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿನ ಬರೋ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು ಫಸ್ಟ್ ಹೋಗ್ತಾರೆ ಅವರಿಗೆ ನಮ್ಮ ಸರ್ಕಾರಿ ಪದವಿ ಪ್ರೌಢಶಾಲೆ ಆಗಿರ್ಬೋದು, ನಮ್ಮ ಪದವಿ ಪೂರ್ವ ಕಾಲೇಜು ವತಿಯಿಂದ ಅವರಿಗೆ ಫಸ್ಟ್ ಬರುವವರಿಗೆ ಒಂದು ಸಾಕ್ಷಿ ಕೊಡಿಸುವಂತೆ ಇವತ್ತಿಂದ ನಾವು ನಡೆಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಲಕ್ಷ್ಮಿ, ಉಪನ್ಯಾಸಕ ರಾಜಶೇಖರ್, ವೆಂಕಟೇಶ್ ಜಾಲಿಬೆಂಚಿ, ಶಿಕ್ಷಕ ಗಿರಿಯಪ್ಪ, ದೈಹಿಕ ಶಿಕ್ಷಣ ಶಿಕ್ಷಕ ವಿನೋದ್ ಕುಮಾರ್, ಯಂಕಪ್ಪ ಫಿರಂಗಿ ಸೇರಿದಂತೆ ಅನೇಕರಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಭೀಮ್ ಆರ್ಮಿ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಿರ್ದಿಷ್ಟ ಜಾತಿ ಸಮೀಕ್ಷೆ ನಡೆಯಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೋಟಾದಡಿ ಎಲ್ಲ ವಿಭಾಗಗಳಿಗೆ ಒದಗಿಸಬೇಕು ಎಂದು ಮನವಿ ಮಾಡಿದರು. ಖಾಸಗಿ ಸಂಸ್ಥೆಗಳಲ್ಲಿ ಸಹ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಮೀಸಲಾತಿ ಕೋಟಾದಡಿಯಲ್ಲಿ ಎಲ್ಲ ವಿಭಾಗಗಳು ಒದಗಿಸಿಕೊಡಲು ಸಮರ್ಥವಿರಬೇಕು. ಸರ್ಕಾರ ಕೂಡಲೇ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸಿ ಜಾರಿಗೆ ಒತ್ತಾಯಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ
ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸಂವಿಧಾನ 340ನೇ ವಿಧಿಯ ಅಧೀನದಲ್ಲಿ ಧಾರಾ 15(4) ಮತ್ತು 16(4) ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿ ಪ್ರಾವಧಾನಿಕ ಮಾಡಲಾಗಿದೆ. ಮೀಸಲಾತಿ ವ್ಯವಸ್ಥೆಗೆ 15% ಪರಿಶಿಷ್ಟ ಜಾತಿ ಮತ್ತು 7.5% ಪರಿಶಿಷ್ಟ ಪಂಗಡಗಳಿಗೆ ಮತ್ತು 27% ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಮಂಜೂರು ಮಾಡಲಾಗಿದೆ. ಆದರೆ ಈ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ಮೀಸಲಾತಿ ಸಮಗ್ರ ಅನುಷ್ಠಾನವನ್ನು ಇತ್ತೀಚಿನವರೆಗೂ ಕೈಗೊಳ್ಳಲಾಗಿಲ್ಲ. ವಿಚಾರಣೆ 1 ಆಗಸ್ಟ್ 2024ರಂದು ಮನವಿಯ ಸಂಪತ್ತಿನ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ಉಪಾಧ್ಯಕ್ಷ ದೀಪಕ್ ಭಂಡಾರಿ, ಬಾಬಾ ಖಾನ್, ಉಮೇಶ್ ಸೇರಿದಂತೆ ಅನೇಕರಿದ್ದರು. ಡಿ ದೇವರಾಜು ಅರಸು ಅವರು ದೇಶದಲ್ಲಿ ಯಶಸ್ವಿ ರಾಜಕಾರಣ ನಡೆಸಿ ಬಡವರ, ಶೋಷಿತ, ಹಿಂದುಳಿದ ವರ್ಗಗಳ ಅನೇಕ ಸಮುದಾಯಗಳ ಅಭಿವೃದ್ಧಿ ಜೊತೆಗೆ ಎಲ್ಲ ಜನರ ಸಮಾನತೆಯ ಕಳಕಳಿಯಿಂದ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಅವರನ್ನು ನೆನೆದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಮಂಗಳವಾರದಂದು ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಡಿ ದೇವರಾಜು ಅರಸು ಅವರ 109ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳ ಡಿ ದೇವರಾಜು ಅವರು ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗ ಸೇರಿದಂತೆ ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸುವ ಮೂಲಕ ಸಮಾನತೆಯಿಂದ ತಾರತಮ್ಯ ಮಾಡದೆ ಕೆಲಸ ಮಾಡಿದ್ದಾರೆ. ಭೂ ಸುಧಾರಣೆ ಕಾಯ್ದೆ, ಜಾತಿ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ ಯಶಸ್ವಿ ರಾಜಕಾರಣ ಮಾಡಿದವರು ಡಿ ದೇವರಾಜು ಅರಸು. ಅಭಿವೃದ್ಧಿ ಹಿಂದುಳಿದ ವರ್ಗಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗೀಯ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಕೆಲಸ ಮಾಡಿದ ಮುಖ್ಯಮಂತ್ರಿಯಾಗಿ ಮಾದರಿಯಾಗಿದ್ದಾರೆ. ಇಂದು ನಾವು ಅವರ ಜನ್ಮದಿನದಂದು ಮಾತ್ರ ನೆನೆಯದೆ ಅವರ ಮಾರ್ಗದಲ್ಲಿ ಸಾಗುವ ಮೂಲಕ ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ, ಡಿ ದೇವರಾಜು ಅರಸು ಅಸಮಾನತೆ ನಿರ್ಮೂಲನೆ ಮಾಡಿ ಎಲ್ಲ ವರ್ಗಗಳ ಏಳಿಗೆಗೆ ಶ್ರಮಿಸಿದವರು. ಬಡವರಿಗೆ ಭೂಮಿ ನೀಡುವ ಯೋಜನೆಯನ್ನು ಜಾರಿಗೊಳಿಸಿ ಅನೇಕ ಬಡ ಜನರ ಪಾಲಿಗೆ ಆದರ್ಶರಾದವರು.
ಅವರ ಯೋಜನೆಗಳನ್ನು ಅನೇಕ ಸರ್ಕಾರಗಳು ಮುಂದುವರೆಸುತ್ತಾ ಬಂದಿವೆ. ಇಂದು ಭೂ ಒಡೆತನ ಯೋಜನೆಯಡಿ ಭೂಮಿ ಖರೀದಿಸಿ ಭೂಮಿ ಇಲ್ಲದವರಿಗೆ ನೀಡುವುದನ್ನು ಮುಂದುವರಿಸಿಕೊಂಡು ಹೋಗುತ್ತಿದೆ. ಮಲ ಹೊರುವ ಪದ್ಧತಿ ನಿರ್ಮೂಲನೆ ಮಾಡಿ ಅನೇಕ ಯೋಜನೆ ಕಾಯ್ದೆಗಳನ್ನು ರೂಪಿಸಿ ಅಡ್ಡಿ ಆತಂಕಗಳಿಲ್ಲದೆ ಮುಖ್ಯಮಂತ್ರಿಯಾಗಿ 11 ವರ್ಷಗಳ ಕಾಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದರು. ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ದೇವರಾಜು ಅರಸು ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯಕ್ಕೆ ಇದ್ದ ಮೈಸೂರು ಹೆಸರನ್ನು ಬದಲಾಯಿಸಿ ಕರ್ನಾಟಕ ಎಂದು ನಾಮಕರಣ ಮಾಡಿದವರು. ಜಾತಿ ಪದ್ಧತಿಗಳಂತಹ ಅನೇಕ ಅನಿಷ್ಟ ಆಚರಣೆಗಳನ್ನು ನಿರ್ಮೂಲನೆ ಮಾಡಲು ಶ್ರಮಿಸಿದರು. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಜೊತೆಗೆ ಎಲ್ಲ ಜಾತಿ ಜನಾಂಗದ ಅಭಿವೃದ್ಧಿ ಕೆಲಸ ಮಾಡಿದ ಕ್ರಿಯಾಶೀಲ ಮುಖ್ಯಮಂತ್ರಿ ಎಂದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಪುರಿ, ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ವಾಲ್ಮೀಕಿ, ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಸಂಗಮೇಶ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಲ್ದರ್, ಮುಖ್ಯ ಗುರು ಮುಗಳಗೌಡ ಪೊಲೀಸ್ ಪಾಟೀಲ್, ಎನ್ಎಸ್ ಗೋನಾಳ, ಶ್ರೀಶೈಲ ಸೇರಿದಂತೆ ವಿವಿಧ ವಸತಿ ನಿಲಯಗಳ ವಿದ್ಯಾರ್ಥಿಗಳು, ವಿವಿಧ ಸಮಾಜದ ಮುಖಂಡರುಗಳು ಭಾಗವಹಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರ ವಿರುದ್ಧ ಹೋರಾಟ ನಡೆಸಿ ತಮ್ಮ ಪ್ರಾಣ ಅರ್ಪಿಸಿದವರ ಫಲವಾಗಿ ಇಂದು ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದೆ ಎಂದು ಕೇಶವ ರೆಡ್ಡಿ ಅವರು ಇತ್ತೀಚೆಗೆ ಹೇಳಿದರು.
ನಗರದ ವಾರ್ಡ್ ನಂಬರ್ 11ರ HRB ಬಡಾವಣೆಯಲ್ಲಿ 78 ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಮಹಿಳೆಯರು ಮತ್ತು ಮಕ್ಕಳಿಗೆ ಹಮ್ಮಿಕೊಂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ. ಇಂದು ನಾವೆಲ್ಲ ಸ್ವಾತಂತ್ರ್ಯದಿಂದ ಬದುಕು ಅವರು ಕಾರಣ. ಅವರನ್ನು ನೆನೆಯಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಬ್ರಿಟಿಷರು ದೇಶದಲ್ಲಿ ಆಳ್ವಿಕೆ ಜೊತೆಗೆ ದೇಶದ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದಾರೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹನೀಯರನ್ನು ನಾವೆಲ್ಲರೂ ನೆನೆದು ಅವರ ಹಾದಿಯಲ್ಲಿ ನಡೆಯಬೇಕು ಎಂದರು. ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಬ್ಬದಂತೆ ಆಚರಿಸಿರುವ ವರ್ಷಗಳು ಸನ್ಮಾನಿಸಬೇಕಾಗಿ ಕೇಳ್ತಾ ಇದ್ದೇನೆ. ಅವರು ನಮ್ಮ ದೇಶಕ್ಕೆ ಸಕ್ಕರೆ ಹಿಡ್ಕೊಂಡು ವ್ಯಾಪಾರಕ್ಕಾಗಿ ಬಂದಿದ್ರು. ಅವರು ವ್ಯಾಪಾರಿಕಾಗಿ ಬಂದು ನಮ್ಮ ದೇಶನ ಕಬ್ಜಾ ಮಾಡಿ ನಮ್ಮ ದೇಶದ ಜನಗಳನ್ನು ಗುಲಾಮ ರೀತಿಯಲ್ಲಿ ಕಂಡ್ರು. ಅದೇ ರೀತಿ 200 ವರ್ಷ ಆಳಿ ನಮ್ಮ ದೇಶವನ್ನು ಲೂಟಿ ಮಾಡಿದ್ರು. ಲಾಸ್ಟಿಗೆ ನಮ್ಮ ಜನಗಳೆಲ್ಲ ಪ್ರಾಣ ತ್ಯಾಗದಿಂದ ನಮಗೆ ಸ್ವತಂತ್ರ ಕೊಡಿಸಲು ಹೋರಾಡಿದಂಥ ಪ್ರಮುಖರಲ್ಲಿ ಪ್ರಮುಖರು ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸರು, ಸರ್ದಾರ್ ವಲ್ಲಭಾಯಿ ಪಟೇಲರು, ಲಕ್ಷ್ಮೀಬಾಯಿ ಬಾಯಿಯವರು, ಇಂಥ ದೊಡ್ಡ ದೊಡ್ಡ ಮುಖಂಡರಿಂದ ನಮಗೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕಿದ್ದು ಅಷ್ಟು ಈಸಿ ಅಲ್ಲ, ನಾವು ಕಸ್ಕೊಂಡಿದ್ವಿ ಬ್ರಿಟಿಷರ್ಲಿಂದ. ಬ್ರಿಟಿಷರು ಸ್ವತಂತ್ರ ಕೊಡೋ ಬೇರೆ, ಸ್ವತಂತ್ರ ಕೊಡಲ ದೇಶವನ್ನು ಇಬ್ಬಾಗ ಮಾಡಿ ಕೊಟ್ಟರು. ನಮ್ಮ ದೇಶದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಕೊಟ್ಟರು. ನಮ್ಮ ದೇಶನೆಲ್ಲ ಹಾಳು ಮಾಡಿ ನಮ್ಮ ಜನಗಳನ್ನೆಲ್ಲ ಸರ್ವನಾಶ ಮಾಡಿ ಕೊಟ್ಟರು. ಅಂತ ಜನಗಳೆಲ್ಲ ಹೋರಾಟ ಮಾಡಬೇಕಾದ್ರೆ ನಮ್ಮ ಯೋಧರು, ಸ್ವತಂತ್ರ ಹೋರಾಟರಿಗೆ ಇವತ್ತೆಲ್ಲರೂ ಸ್ಮರಿಸ್ಬೇಕು. ನಾವೆಲ್ಲ ಸೇರಿ ನಾವು ಇಷ್ಟು ಆರಾಮದೀವಿ ಅಂದರೆ ಇವತ್ತು ನಮ್ಮ ಸ್ವತಂತ್ರಕ್ಕೆ ಹೋರಾಟ ಮಾಡಿಕೊಟ್ಟರಂತರು ಅವ್ರು ಕೊಟ್ಟಂಥ ಪ್ರತಿಫಲಕ್ಕೆ ನಾವು ಇವತ್ತು ಎಷ್ಟು ಆರಾಮದೀವಿ. ಇಲ್ಲಾಂದ್ರೆ ನಾವು ಇವತ್ತು ಕುತ್ಕೊಳಕ್ಕೂ ಆಗ್ತಿದ್ದಿಲ್ಲ. ಬ್ರಿಟಿಷ್ ಕಾಲದಾಗ ಹಿಂಗೆ ಒಂದು ಸಭೆ ಮಾಡೋಕ್ಕಾಗ್ತಿದ್ದಿಲ್ಲ, ಒಂದು ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಅವ್ರು ಕೊಟ್ಟಿದ್ದೇ ಊಟ ಮಾಡೋಕೆ, ಒಂದು ವಿದ್ಯಾಭ್ಯಾಸ ಮಾಡೋಂಗಿಲ್ಲ. ವಿದ್ಯಾಭ್ಯಾಸ ಯಾರು ಕಲ್ಸಂಗಿಲ್ಲ. ವಿದ್ಯಾಭ್ಯಾಸ ಯಾರು ಕಲ್ಸಿದ್ರೆ ಅವ್ರು ಗಲ್ಲಿಗೆ ಆರ್ಡರ್ ಮಾಡ್ತಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಆಳಿದ್ರು ಅವರು. ಬರೀ ಆಳಿದ್ದೆಲ್ಲ ಸಂಪತ್ತು ಕೂಡ ಲೂಟಿ ಮಾಡ್ಕೊಂಡು ಹೋದ್ರು. ಹಂಗಾಗಿ ಇವತ್ತು ನಮ್ಮ ಕಾಲೋನಿಗೆ ಇಂಥ ದೊಡ್ಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂಥ ನಗರ ಸದಸ್ಯರ ರತ್ನ ಪ್ರಶಾಂತಿ ಮೇಡಮ್ ಹಾಗೂ ಅಪ್ಪು ಅವರಿಗೆ ನಮ್ಮ ಕಾಲೋನಿ ಪರವಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇಷ್ಟು ಪೇಷನ್ಸಿ ಇರೋ ನಗರಸಭಾ ಸದಸ್ಯರನ್ನ ಹಿಂದೆ ನೋಡಿಲ್ಲ, ಮುಂದೆ ನೋಡ. ಈ ಸಂದರ್ಭದಲ್ಲಿ ಪಂಪಾಪತಿ ಶಾಸ್ತ್ರಿ ಅವರು ಮಾತನಾಡಿ, ದೇಶಕ್ಕಾಗಿ ಹೋರಾಟ ನಡೆಸಿದವರನ್ನು ಪ್ರತಿಯೊಬ್ಬರೂ ನೆನೆಯಬೇಕು ಎಂದರು. ಭಾರತಾಂಬೆಯ ಪವಿತ್ರ ಚರಣಾರವಿಂದಗಳಲ್ಲಿ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಮರ್ಪಿಸಿ, ತಾಯಿ ಭಾರತಾಂಬೆಯ ಮುಕುಟಕ್ಕೆ ಸ್ವಾತಂತ್ರ್ಯದ ಕಿರೀಟವನ್ನು ತಂದುಕೊಟ್ಟಿರ್ತಕ್ಕಂಥ ತಮ್ಮ ಪ್ರಾಣ ಮಾನಾದಿಗಳನ್ನು ಅರ್ಪಿಸಿರ್ತಕ್ಕಂಥ ಎಲ್ಲ ಹಿರಿಯ ರಾಷ್ಟ್ರಭಕ್ತರಿಗೆ, ಅಮರ ಜೀವಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸಿ, ಬಹುಶಃ ಇವತ್ತಿನ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಯಾವ ರೀತಿಯ ಸ್ವಾತಂತ್ರ್ಯೋತ್ಸವದ ಸಮಾರಂಭ, 78ನೇ ಸ್ವಾತಂತ್ರ್ಯ ಸಮಾರಂಭ ಆಗಿದೆಯೋ ಹಾಗೆಯೇ ನಮ್ಮ HRB ಲೇಔಟ್ ಇಲ್ಲಿ ಕೂಡ ಅಂಥದ್ದೇ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ, ಅತಿಶಯೋಕ್ತಿ ಅಲ್ಲ. ನಾನು 12 ವರ್ಷಗಳಾಯಿತು ಇಲ್ಲಿ ಇರಲಿಕ್ಕೆ. ಆದರೆ ಈ ವರ್ಷದಂಥ ಈ ಒಂದು ಸಮಾರಂಭದ ಸಂಭ್ರಮವನ್ನು ಈ ವರ್ಷವೇ ನೋಡ್ತಕ್ಕಂಥದ್ದಾಗಿದೆ. ಇಷ್ಟೊಂದು ಉತ್ಸಾಹ, ಪ್ರೀತಿ, ಅಭಿಮಾನಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಮುಂದೆ ಕೊಡಿರ್ತಕ್ಕಂಥ ತಾಯಂದಿರಿಗೆ, ಮಕ್ಕಳಿಗೆ ನಾನು ಮೊಟ್ಟ ಮೊದಲಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭ
ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರತ್ನ ಪ್ರಶಾಂತಿ, ಚಂದ್ರಶೇಖರ, ಶಂಕರಗೌಡ, ಅಖ್ತರ್, ಬಶೀರುದ್ದೀನ್, ಅಜಯ್, ಕಮಲಮ್ಮ, ಲಲಿತಾ, ಶೋಭಾ ಯಾದವ್, ಜಯಶ್ರೀ, ಮೆಹಬೂಬಿ ಸೇರಿದಂತೆ ಮಕ್ಕಳು, ಮಹಿಳೆಯರು ಭಾಗವಹಿಸಿದ್ರು. ನಗರದ ಪುರಾತತ್ವ ಇಲಾಖೆ ವ್ಯಾಪ್ತಿಯ ಕೋಟೆ ಕಂದಕವನ್ನು ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಅಖಿಲ ಭಾರತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿ ಸ್ಥಾನಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಕೋಟೆ ಕಂದಕ ಜಾಗವನ್ನು ಪ್ರಭಾವಿ ವ್ಯಕ್ತಿಗಳು ಜಾಗ ಒತ್ತುವರಿ ಮಾಡಿಕೊಂಡು ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕೋಟೆ ಕಂದಕದ ವ್ಯಾಪ್ತಿಯಲ್ಲಿ ಮಳಿಗೆ ನಿರ್ಮಾಣ ಮಾಡಲು ಹಾಗೂ ಅನಧಿಕೃತ ಕೋಟೆ ಸ್ಥಳಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆದಿದ್ದಾರೆಯೇ ಇಲ್ಲವೆಂದು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. ನಗರದ ನೃಪತುಂಗ ಹೋಟೆಲ್, ರಂಜಿತಾ ಪ್ಯಾಲೇಸ್, ಕೆಕೆ ಫಂಕ್ಷನ್ ಹಾಲ್, ಶಾ ಜೈನ್ ರೆಡಿಮೇಡ್ ಶೋರೂಮ್, ಹಮ್ದರ್ದ್ ಪ್ರೌಢಶಾಲೆ, ಅಶೋಕ್ ಟ್ರಾನ್ಸ್ಪೋರ್ಟ್ ಲೈನ್, ಎಸ್ಎನ್ಟಿ ಮಿನಿ ಟ್ಯಾಕಿಸ್ ಹಾಗೂ ಕೇಂದ್ರ ಬಸ್ ನಿಲ್ದಾಣ ಹತ್ತಿರದ ಪ್ರಭು ಹೋಟೆಲ್, ಟ್ಯಾಗೋರ್ ಶಾಲೆ ಹಾಗೂ ಅನೇಕ ಪ್ರಭಾವಿ ವ್ಯಕ್ತಿಗಳ ಕಂದಕ ಮತ್ತು ರಾಜಕಾಲುವೆ ಒತ್ತುವರಿ ಮಾಡಿ ಮಳಿಗೆ ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಕೋಟೆ ಕಂದಕ ಸುತ್ತಲೂ 100 ಮೀಟರ್ ನಿಷೇಧಿತ ಹಾಗೂ 200 ಮೀಟರ್ ನಿರ್ಬಂಧಿತ ಪ್ರದೇಶವೊಂದು ನಿಯಮವಿದೆ. ಉಲ್ಲಂಘಿಸಿ ಒತ್ತುವರಿ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಕೂಡಲೇ ಪರವಾನಗಿ ರದ್ದುಪಡಿಸಿ ತೆರವು ಮಾಡಬೇಕು ಎಂದು ಆಗ್ರಹಿಸಿದರು. ವಿರುದ್ಧ ದೂರು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ರಾಯಚೂರು ಇದ್ದು ನಮ್ಮ ರಾಯಚೂರು ನಗರದ ಪ್ರಭಾವಿ ವ್ಯಕ್ತಿಗಳು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಅನಧಿಕೃತ ಒತ್ತುವರಿ ಮಾಡಿಕೊಂಡಿರುವವರು ಕಂದಕ ಕೋಟೆ ಸ್ಥಳಗಳಲ್ಲಿ ಕಟ್ಟಡಗಳನ್ನು 1961 ಕಾಲಂ ಪ್ರಕಾರ ಯಾರ್ಯಾರು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ 21 ಸದಸ್ಯರ ಅನುಮತಿ ಪಡೆದಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಬೇಕು. 21 ಸದಸ್ಯರ ಯಾದಿ ಕುರಿತು ವಿವರಗಳು. ಮೊದಲನೆಯದು ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ, ಇನ್ನುಳಿದ ಇಲಾಖೆಗಳು ಇದ್ದಾವೆ. ಕೋಷ್ಟಕ ಪುರಾತತ್ವಕ್ಕೆ ನಿಯಮಾನುಸಾರವಿರುತ್ತದೆ. 21 ಸದಸ್ಯರು ಇವರೆಲ್ಲರೂ ಪರವಾನಗಿ ಪಡೆಯದೆ ಇರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಕೋಟೆ ಕಂದಕ ಅಧಿನಿಯಮದಲ್ಲಿರುವ ಸ್ಥಳಗಳಲ್ಲಿ ರಾಯಚೂರು ನಗರ ಉದ್ಯಾನವನ್ನಾಗಿ ಮಾಡಬೇಕು. ನಮ್ಮ ರಾಯಚೂರು ಕಂದಕ ಕೋಟೆಯನ್ನು ಸಂರಕ್ಷಣೆ ಮಾಡಬೇಕು. ಪುರಾತತ್ವ ಇಲಾಖೆಗೆ ಸದರಿ ಸ್ಥಳಗಳಲ್ಲಿ 21 ಸದಸ್ಯರ ಅನುಮತಿ ಪಡೆದ ಕಟ್ಟಡಗಳು ನಿಯಮಾನುಸಾರ ನೆಲಮಹಡಿ ಮತ್ತು ಮೇಲ್ಮಹಡಿ ಮಾತ್ರ ಕಟ್ಟಬೇಕು. ಒಂದು ವೇಳೆ ಈ ಸಂದರ್ಭದಲ್ಲಿ ವಿಭಾಗದ ಅಧ್ಯಕ್ಷ ಹನುಮಂತ, ಜಿಲ್ಲಾಧ್ಯಕ್ಷ ಎಂ ಉಮೇಶ್, ಪ್ರಭಾಕರ್, ಸತ್ಯರಾಜ್, ಆಂಜನೇಯ, ಬಸವರಾಜ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಕರ ಬಾಕಿ ಉಳಿಸಿಕೊಂಡ ಅಂಗಡಿಗಳಿಗೆ ಬೀಗ, ನಳದ ಸಂಪರ್ಕ ಕಡಿತ, ಕರ ವಸೂಲಿಗೆ ಮುಂದಾದ ನಗರಸಭೆ ಸಿಬ್ಬಂದಿ. ಇಪ್ಪತ್ತೆಂಟರಂದು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ವಾರ್ಡ್ 31ರ ಸದಸ್ಯ ರೇಣುಕಮ್ಮರಿಗೆ ಇಲ್ಲ ಮತದಾನ ಹಕ್ಕು. ಪಶ್ಚಿಮ ವಲಯ ಪ್ರೌಢಶಾಲೆಗಳ ಕ್ರೀಡಾಕೂಟ, ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಹೋಗಿ ರವೀಂದ್ರ ಜಲ್ಲಾರ್. ಖಾಸಗಿ ವಲಯದಲ್ಲಿಯೂ ಮೀಸಲಾತಿ ಜಾರಿ, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಭೀಮಾ ಆರ್ಮಿ ಮನವಿ. ದೇವರಾಜು ಅರಸು ಜಯಂತಿ, ಸಮಾಜದಲ್ಲಿ ಸಮಾನತೆ ತರಲು ಹಲವು ಕ್ರಾಂತಿಕಾರಿ ಯೋಜನೆ ರೂಪಿಸಿದ ಅರಸು ಮಾದರಿ. ಎನ್ಎಸ್ ಬೋಸರಾಜು. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಅರ್ಪಿಸಿದವರನ್ನು ನೆನೆಯಬೇಕು. ಕೇಶವರೆಡ್ಡಿ. ಕೋಟೆ ಕಂದಕ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಅಂಬೇಡ್ಕರ್ ಸೈನ್ಯ ಮನವಿ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.